ಅಪ್ಪನಗೌಡ ಪಾಟೀಲ್ ಎಂಬ ಹೊಸ ಪ್ಯಾನಲ್ಗೆ ಆಶೀರ್ವಾದ ಪಡಲಿಕ್ಕೆ ನಾವು ಬಂದಿದ್ದೇವೆ. ಈ ಪ್ಯಾನಲ್ ಅಲ್ಲಿ ಸುಮಾರು 15 ಜನ ಅವಕಾಶ ಇದೆ. ಅದು ನನ್ನ ನಂತರ ಹೇಳ್ತೀವಿ. 22 ನಂತರ ಯಾರಿಗೆ ಯಾವ ರೀತಿ ಓಟ್ ಹಾಕ್ಬೇಕಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಬಹುಶಃ ಈ ಊರಲ್ಲಿ ಭಾಷೆನ ಅವಶ್ಯಕತೆ ಇಲ್ಲ. ಎಲ್ಲ ಊರು ಬೇರೆ, ಈ ಊರು ಬೇರೆ. ಇಲ್ಲಿ ಭಾಷೆದಿಂದಾನೆ ಬಿದ್ದಿದ್ದು ಹೆಚ್ಚು ಓಟ್ ಬರ್ತಾ ಇದೆ. ಭಾಷೆನ ಬಹಳ ಕಡಿಮೆ ಮಾಡ್ತೇವೆ, ಓಟ್ ಹೆಚ್ಚು ಬೀಳ್ತಾವ. ಅದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ವಿಚಾರ ಹೆಂಗು ಏನ್ ಪರಿಸ್ಥಿತಿ. ಹಿಂದಿನ ನಿಮ್ಮ 30 ವರ್ಷಗಳ ಆಡಳಿತ ಯಾವ ರೀತಿ ಇತ್ತು. ಈಗ 3 ತಿಂಗಳಲ್ಲಿ ಹೊಸ ಜಯಗೌಡ ಪಾಟೀಲ್ ಅವರೇನು ವಿದ್ಯುತ್ ಸಹಕಾರಿ ಸಂಘದ ಚೇರ್ಮನ್ ಆದ್ರು. ಆದ್ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ. ಬಹುಶಃ ನಿಮ್ಮಲ್ಲಿ ಟೀ ಹಾಕಿದ್ರೆ ಏನ್ರಿ ಮಾಡ್ಯಾರ ಬಗ್ಗಡೆಗೆ ಗಲಾಟಿಗೆ ಮೊದಲೆಲ್ಲ ಟಿಸಿ ಬರ್ಬೇಕಾದ್ರೆ ನಿಮ್ ಊರಿಗೆ ಬರ್ಬೇಕಾಯ್ತು. ನಿಮ್ ಊರ್ ಫೇಮಸ್ ಇದೆ. ಯಾರು ಕೇಳು ಬಾಗೇವಾಡಿಗೆ ಹೋಗಿ ನಾವು ಜೀಪ್ ಮಾಡ್ಕೊಂಡು ಹೋಗ್ಬೇಕಂತ. ಈಗ ಅಲ್ಲಿ ಯಾವ ಊರಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಬಾಗೇವಾಡಿಗೆ ಹೋಗೋದಿಲ್ಲ, ನಿಪ್ಪಾಣಿಗಿಲ್ಲ, ಗೋಕಾಕಿಲ್ಲ, ಎಲ್ಲಿ ಅವಶ್ಯಕತೆ ಇಲ್ಲ. ನಿಮ್ ಡೈರೆಕ್ಟರ್ ಹೇಳಿದ್ರೆ ಸಾಕು. ಮರುದಿವ್ಸ ಫೋನ್ ಹಚ್ಚಿರ ಮರುದಿವ್ಸ ಟಿಸಿ ಬರ್ತೈತೆ. ಇಂದು 30 ವರ್ಷದಾಗ ಇದು ನೋಡಿಲ್ಲ ನೀವು, ಕನಿಷ್ಠಾಂಗ ನೋಡಿಲ್ಲ. ಕನಿಷ್ಠಾಂಗ ಹಿಂಗ್ ಬಂದ್ ಕೂತಲ್ ಟಿಸಿ. ಇದು ಮುಂದುವರಿಬೇಕು. ಈ ರೀತಿ ಸರಳೀಕರಣ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ. ಸರಳೀಕರಣ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಅವ್ರಿಗೆ ಸಕಾಲ ಆಡಳಿತ ಮಂಡಳಿ ಅಷ್ಟು ಕೂಡ ಸಿಗ್ತಲ್ಲ. ಈಗ ಬದಲಾವಣೆ ಬಯಸಿದ್ದೀವಿ. ನಾವು ಹೊಸ ಆಡಳಿತ ಮಂಡಳಿಗೆ 5 ವರ್ಷಕ್ಕೆ ಆಶೀರ್ವಾದ ಮಾಡಿ. ಯಾಕಂದ್ರೆ ಈಗ ಏನ್ 3 ತಿಂಗಳ ಆಡಳಿತ ಆಗಿದೆ, ಅದು ಮುಂದುವರಿಬೇಕು. ಸರಳೀಕರಣ ಆಗಬೇಕು. ಎಲ್ಲ ಜನರಿಗೆ ನಿಮ್ಮ ಸಂಘದಿಂದ ಸಹಕಾರ ಸಿಗಬೇಕಂತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಬಹಳ ಭಾಷಣ ಮಾಡಿ ಅನಾವಶ್ಯಕ ಹೇಳಿ ಇಲ್ಲದ್ದು ಮಲ್ಲದ್ದು ನಮ್ಗೆ ನೀದೇ ಭಾಷಣ ಮಾಡಕ್ ನಮ್ಗೆ ಆಗೋಲ್ಲ. ಎಷ್ಟು ನಿಗ್ತೈತೆ ಅಷ್ಟೇ. ಇಲ್ಲದು ಈ ಕಲ್ಲಿ ಹಿಂಗ್ ಹೋಗಿತ್ತು, ಈ ಕಲ್ಲಿ ಹಿಂಗೈತಿ, ಈ ತರ ಹೋಗಿರ್ತಲ್ಲ, ಗುಡ್ಡಗಲ್ಲಿ ಎತ್ಕೊತಾರಲ್ಲ. ಈ ಕಡೆ ಎತ್ತಿ ಈ ಕಡೆ ಹೋಗಿದ್ದಾನ, ಈ ಕಡೆ ಹೋಗ್ತಾನ. ಅದು ಈಗ ಜಾಸ್ತಿ ಇದೆ. ಅದು ಕಲ್ಲು ಹೋಗದ ನಿಮ್ಮನ್ನ 30 ವರ್ಷ ಹಂಗ್ ಕಲ್ಲು ಐತನ ಹಿಂಗ್ ಪೈಲಾಣದನು ಅದೆಲ್ಲ ಅದ್ರ ಅವಶ್ಯಕತೆ ಇಲ್ಲ. ಇಲ್ಲಿ ಜನ ಯಾರು ಕೆಲಸ ಮಾಡ್ತಾರ ಅವ್ರ ಅವಶ್ಯಕತೆ ಇದೆ. ಅದಕ್ಕಾಗಿ ನೀವೆಲ್ಲ ಮುಂಚೆಯಿಂದ ನಮ್ಮನ್ನು ಬೆಂಬಲಿಸಿದ್ರಿ, ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರಿ. ಇವು ಕೂಡ ಒಂದು ರಾಜಕೀಯ ಬದಲಾವಣೆ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನೀವೆಲ್ಲ ಯಾರು ಸರಳವಾಗಿ ನಿಮ್ ಜೊತೆ ಇರ್ತಾರ ಅಂತ ಆಡಳಿತ ಮಂಡಳಿಗೆ, ಅದು ಅಪ್ಪನಗೌಡ ಪಾಟೀಲ್ನ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ.